ಅಪ್ಪ ಮಾಡೋಣ. ಸೊ ಏನೋ ನಮ್ಮ ವಾಯ್ಸ್ ಕಟ್ ಆಗ್ತಿದೆ ಅಂದರೆ ಮೊಬೈಲಲ್ಲಿ ಪ್ರಾಬ್ಲಮ್ ಇದೆ ಗಾಯ್ಸ್. ಹಾಂ ಇದೆ ಯಾ ಬಾಬಾ ಏನು ಬಿಸಿಲು ನೋಡ್ರಿ ಇವರು. ಸೊ ಹೆಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸೊ ಇವತ್ತು ನಾವು ಫಸ್ಟ್ ವ್ಲಾಗ್ ಮಾಡ್ತಾಯಿದ್ವಿ ನಮ್ಮದು. ಸೊ ಇವತ್ತು ನಾನು ಎಂಟರ್ಕ್ನ ರಿವ್ಯೂ ಕೊಡ್ತಾಯಿದ್ದೀನಿ ಆಫ್ಟರ್ 20,000 ಎಂಟರ್ಕ್ ಬಗ್ಗೆ. ಆಫ್ಟರ್ 20,000 ಆದಮೇಲೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಏನೇನು ಅಂತ. ಸೊ ಫಸ್ಟ್ ಎಂಟಾರ್ಕ್ ಅಂದ್ರೇ ನೋಡಿ, ನೋಡ್ಬೋದು ಇಷ್ಟು ಸೂಪರಾಗಿದೆ. ಸೊ ಸ್ಪೋರ್ಟಿ ಲುಕ್ ಇದೆ ಜಾಸ್ತಿ ಎಂಟಾರ್ಕಲ್ಲಿ ನೋಡ್ಬೋದು. ಸೊ ಮುಂದೆಗಡೆ ಪ್ಲಾಸ್ಟಿಕ್ ಇದೆ, ಇಲ್ಲೂ ಪ್ಲಾಸ್ಟಿಕ್ ABS ಎಲ್ಲ. ಸೊ ಓವರಾಲ್ ಫುಲ್ ಬಾಡಿ ಎಲ್ಲ ಪ್ಲಾಸ್ಟಿಕ್ ಇರೋದು. ಸೊ ಮುಂದೆಗಡೆ ನಿಮಗೆ ಎಷ್ಟಿದೆ 100/80 ಸೆಕ್ಷನ್ ಟೈರ್, ಅಲಾಯ್ ವೀಲ್ಸ್ ಜೊತೆ ಇದೆ, ಮತ್ತು ಪೆಟ್ರೋಲ್ ಡಿಸ್ಕ್. ಸೊ LED DRLs T ಶೇಪ್ ಥರ ಇದೆ, ಮತ್ತು ಹ್ಯಾಲೋಜನ್ ಇಂಡಿಕೇಟರ್ಸ್, ಮತ್ತು ಒಂದು ಡಿಜಿಟಲ್ ಮೀಟರ್ ನೋಡ್ಬೋದು. ಸೊ ಹಿಂದೆ ಕಡೆಯೂ ಅಷ್ಟೇ. ಈಗ ಮುಂದೆಗಡೆ 100 ಅಂತ, ಹಿಂದೆಗಡೆ 110/80 ಸೆಕ್ಷನ್ ಟೈರ್ ಇದೆ, ಮತ್ತು ಅದರಲ್ಲಿ ಅಲಾಯ್ ವೀಲ್ಸ್. ಹಿಂದೆಗಡೆ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಮತ್ತು 5 ಲೀಟ್ರಿಂದ ಅಪ್ರಾಕ್ಸ್ 5.5 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಇದೆ ಇಲ್ಲಿ. ಮತ್ತು ಬೂಟ್ ಸ್ಪೇಸು ಅಷ್ಟೇನಿಲ್ಲ. ಸೊ ಒಂದು ಫುಲ್ ಸ್ಪೇಸ್ ಹೆಲ್ಮೆಟ್ ಇಲ್ಲಿ ಇರೋಕ್ಕಾಗಲ್ಲ. ಒಂದು ಚಿಕ್ಕ ಹೆಲ್ಮೆಟ್ ಅಂದರೆ ಇಲ್ಲಿ ಇಕ್ಬೋದು. ಸೊ ನೆಕ್ಸ್ಟ್ ಈಗ ಇದ್ರ ಪ್ರಾಬ್ಲಮ್ ಬಗ್ಗೆ ಮಾತಾಡೋಕ್ಕೆ ಬಂದರೆ 20,000 ಆದಮೇಲೆ ಸೊ ಇದು ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ನೀವು ಕ್ಲೀನಿಗೆ. ಸರ್ವಿಸ್ ಮಾಡಿಸಿಲ್ಲ ಅಂದರೆ ಇದರಲ್ಲಿ ಒಂದು ಸೌಂಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇಲ್ಲಿ ಫ್ಯಾನ್ ಇದೆ ನೋಡಿ, ಫ್ಯಾನ್ ಹತ್ರ ಇದು ಲೂಸ್ ಆಗುತ್ತೆ. ಸೊ ಇದರಿಂದ ಸೌಂಡ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ. ಸೊ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಟ್ಯಾಂಡ್ ಕೇಳಿಸ್ತಿದೆ ನಿಮ್ಗೆ ನೋಡಿ. ಸೊ ಆ ಥರ ನಿಮಗೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಫ್ಟರ್ 20,000. ಮತ್ತು ಸರ್ವಿಸ್ ಮಾಡಿಸಿಲ್ಲ ಅಂದರೆ ಮೈಲೇಜ್ ಕೂಡ ಡ್ರಾಪ್ ಆಗುತ್ತೆ ಫುಲ್ಲು, ಅದು ಪೂರ್ತಿಯಾಗಿ ಮೈಲೇಜ್ ಡ್ರಾಪ್ ಆಗೋಗುತ್ತೆ. ಮತ್ತು ಇದು ಎಕ್ಸಾಸ್ಟ್ ನೋಟ್ ಅಂತೂ ಹೇಳೋದು ಬೇಡ, ಹಂಗೆ ಇದೆ ಸೂಪರಾಗಿ. ಸೊ ಅದನ್ನು ಒಂದು ಸತಿ ಆನ್ ಮಾಡಿ ತೋರ್ಸೋಣ. ನೋಡ್ಬೋದು. ಹಾಂ ಸೊ ಎಂಟಾರ್ಕಲ್ಲಿ ಇದೊಂದೇ ಚೆನ್ನಾಗಿರೋದು ಅಂದರೆ ಇವತ್ತು ಸೂಪರಾಗಿದೆ, ಮತ್ತು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ 22 ಆಗಿದೆ, 20 ಅಂತೀನಿ. ಮತ್ತು ಈ TVS ಲುಕ್ಸಲ್ಲಂತೂ ಸೂಪರಾಗಿದೆ. ಮತ್ತು ಇಲ್ಲಿ ಎಂಟಾರ್ಕ್ ಅಂತ ಬ್ಯಾಡ್ಜಿಂಗ್ ಇದೆ, ಮತ್ತು ಇಲ್ಲಿ ಎಂಟಾರ್ಕ್ ಬ್ಯಾಡ್ಜಿಂಗು, ಮತ್ತು ಎಲ್ಲ ಕಡೆ ಇದು 3D ಸ್ಟಿಕ್ಕರ್ಸ್ ಇವೆಲ್ಲ. ಮತ್ತು ಇದು ಈಗ ಮುಂದೆ ಫ್ರಂಟ್ ಬ್ರೇಕ್ ಇದೆ, ಬ್ರೇಕ್. ಮತ್ತು ಇದು ಪ್ರಾಬ್ಲಮ್ ಇದೆ ನೋಡಿ. ಸೊ ಇದನ್ನು ಕೂಡ ಟೈಟ್ ಮಾಡಿಸ್ತಿರ್ಬೇಕು, ಇಲ್ಲಾಂದರೆ ಅದು ಆಗೋಲ್ಲ. ಮತ್ತು ಎಂಟಾರ್ಕಲ್ಲಿ ಇನ್ನೊಂದು ಏನಪ್ಪ ಅಂದರೆ ಏರ್ ಫಿಲ್ಟರ್ನ ಇಲ್ಲಿ ಕೊಟ್ಟಿದ್ದಾರೆ ಇವರು. ಸೊ ನೀವು ಈಸಿಯಾಗಿ ನೀವೇ ಕೂಡ ತಕ್ಕೊಂಡು ಏರ್ ಫಿಲ್ಟರ್ನ ಕ್ಲೀನ್ ಮಾಡಾಕ್ಬೋದು. ಮತ್ತು ಇದರಲ್ಲಿ ಇಲ್ಲಿ ಗೇರ್ ಆಯಿಲ್ ಹಾಕ್ಸ್ಬೇಕಾಗುತ್ತೆ. ಇಲ್ಲಿ 120 ml ಅಂತ. ಮತ್ತು ಇದು ಈಗ ಲೂಸ್ ಆಗುತ್ತೆ ಇದು. ಆಮೇಲೆ ಇದನ್ನು ಸ್ವಲ್ಪ ನೋಡ್ಕೊಬೇಕು. ಮತ್ತು ಇದರಲ್ಲಿ ಫ್ರಂಟಲ್ಲಿ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಫೋಕ್ ಸಸ್ಪೆನ್ಷನ್ ಇದೆ ನೋಡ್ಬೋದು. ಹಿಂದೆಗಡೆ ಮೋನೋ ಸಸ್ಪೆನ್ಷನ್ ಇದೆ ಇಲ್ಲಿ, ಇಷ್ಟೇ ಇರೋದು. ಆಮೇಲೆ ಹಿಂದೆಗಡೆಯಿಂದ ಲುಕ್ ನೋಡ್ಬೋದು, ಸಖತ್ತಾಗಿದೆ ಗಾಡಿ. ಸೊ ಪರ್ಫಾರ್ಮೆನ್ಸ್ ಹೇಳಬೇಕು ಅಂದರೆ ಸೂಪರಾಗಿದೆ ಗುರು. ಅದು ಸರ್ವಿಸ್ ಮಾಡಿಸಿಲ್ಲ ಅಂದರೆ ಅಷ್ಟು ಪರ್ಫಾರ್ಮೆನ್ಸ್ ಕೊಡೋಲ್ಲ ಇದು.
ಪಾಪ ಗುರು ಎಂಥದ್ದು ಗುರು ಬಿಸಿಲಿದು. ಅದು ಬೇರೆ ಬ್ಲ್ಯಾಕ್ ಡ್ರೆಸ್ ಬೇರೆ ಹಾಕಿದ್ದೀನಿ ಗುರು. ಯಾಕೆ ಸೊ ನೋಡ್ಬೋದು, ಒಂದು ಖಾಲಿ ಜಾಗದಲ್ಲಿ ಮಾಡ್ತಿದ್ದೀನಿ. ಸೊ ಬನ್ನಿ ಒಂದು ಟೆಸ್ಟ್ ರೈಡ್ ಹೋಗ್ಬರೋಣ. ಸೊ ಫಸ್ಟ್ ಆನ್ ಮಾಡೋಣ. ಸೊ ಫಸ್ಟ್ ಹೇಳ್ತಾ ಇದ್ದೀನಿ, ವಾಯ್ಸ್ ಕಟ್ ಆಗ್ತಿದೆ ಅಂದರೆ ಇದು ಮೈಕ್ ಪ್ರಾಬ್ಲಮ್ ಇದೆ ಫೋನಲ್ಲಿ. ಸ್ವಲ್ಪ ಚೆನ್ನಾಗಿ ಇವಾಗ ಬಂತಿತ್ತು ರೋಡು. ಸೊ ಲೆಟ್ಸ್ ಗೋ. ಸೊ ಈಗ ಮಾತಾಡ್ಕೊಂಡು ಹೋಗೋಣ ಎಂಟಾರ್ಕ್ ಬಗ್ಗೆ. ಹೇಳ್ಬೇಕಂದ್ರೆ ಎಂಟಾರ್ಕಲ್ಲಿ ಸೂಪರಾಗಿ ಫ್ಲವರ್ ಇದೆ, ನೋಡ್ಬೋದು. ನೋಡ್ಬೋದು, ಏನು ವೈಬ್ರೇಷನ್ ಕೂಡ ಆಗ್ತಿಲ್ಲ. ಏನಾಗಲ್ಲ, ಮತ್ತು ಬ್ರೇಕಿಂಗು ಅಷ್ಟೇ. ಸೊ ಈಗ ಬ್ರೇಕ್ ಕಮ್ಮಿ ಇದೆ, ಒಂದು ಸ್ವಲ್ಪ ಹಿಡಿಯೋಕ್ಕಾಗಲ್ಲ. ನೋಡ್ಬೋದು, ಫುಲ್ ಹದ್ಮಿದ್ದೀನಿ. ಆದ್ರೂ ಸ್ವಲ್ಪ ಸ್ಲೋ ಆಗಿರುತ್ತೆ, ಅಂದರೆ ಸರ್ವಿಸ್ ಮಾಡಿಸಿಲ್ಲ, ಸರ್ವಿಸ್ ಮಾಡಿಸ್ಬೇಕಿನ್ನ. ಸೊ ಈಗ ನೋಡ್ಬೋದು, ಇನ್ನೊಂದು ಸತಿ ಆ ಕಡೆಯಿಂದ ಬರಬೇಕು. ಪರ್ಫಾರ್ಮೆನ್ಸ್ ನೋಡ್ಬೋದು, ಚೂರು ಅಲ್ಲಾಡ್ತಿಲ್ಲ, ಗಾಡಿ ಸ್ಟೇಬಲ್ ಆಗಿರುತ್ತೆ. ಎಲ್ಲೋ ಇಲ್ಲೇ ತಿಳ್ಸ್ಕೊಳ್ಳೋಣ. ಮತ್ತೆ ಆರ್ಮಿ ಕ್ಯಾಂಪ್ ಇದೆ ಹಿಂದೆಗಡೆ ಆ ಕಡೆ. ಸೊ ಇಲ್ಲೇ ತಿಳ್ಸ್ಕೊಳ್ಳೋಣ. ಗುರು ಸಕ್ಕದಾಗಿದೆ ಗುರು. ಸ್ಕಿಡ್ ಹೊಡಿದು ಬರೋದೇ. ಸೊ ಸ್ಪೀಡ್ ಟೆಸ್ಟ್ ಮಾಡೋಣ ಅಂತ ಫುಲ್ ಸ್ಪೀಡ್ ಇದೆ. ಆರಾಮಾಗಿ ದಾಟಿದೆ 70. ನೋಡ್ಬೋದು, ಆರಾಮಾಗಿ ದಾಟಿದ್ದು. ವಾಯ್ಸ್ ಕೇಳಿಸಿಲ್ಲ ಅಂದರೆ ಬೈಕ್ ಪ್ರಾಬ್ಲಮ್ ಇದೆ, ಮತ್ತು ಬೈಕಲ್ಲಿ ಕೂಡ ಇಲ್ಲ. ಸೊ ಸಾರಿ, ವಾಯ್ಸ್ ಕೇಳಿಸಿಲ್ಲ ಅಂದರೆ. ನೋಡ್ಬೋದು ಏನು ಸಕ್ಕತ್ತಾಗಿದೆ ಪರ್ಫಾರ್ಮೆನ್ಸ್ ಅಂತ ನೀವೇ ನೋಡ್ತಿರ್ಬೋದು. ಸುಮ್ಮನೆ ಒಂದೇ ಗೋಲ್ 83 ದಾಟಿದೆ ಇದು. ಇವರು 5 ನಿಮಿಷ ಆಯ್ತು ಅಷ್ಟೇ. ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ರೋಡ್ 5 ನಿಮಿಷದಲ್ಲಿ ಕವರ್ ಮಾಡಿದ್ದೀನಿ. ಸೊ ಇದರಲ್ಲಿ 2 ಮೂಡ್ ಸಿಗುತ್ತೆ ನಿಮಗೆ, ಸ್ಟ್ರೀಟ್ ಮೂಡ್ ಒಂದು, ರೇಸ್ ಮೂಡ್ ಒಂದು. ಸ್ವಲ್ಪ ಇನ್ನೊಂದು ರೌಂಡ್ ಬಂದುಬಿಟ್ಟು ಸೀದಾ ಅಲ್ಲಿಗೆ ವಾಪಸ್ ಹೋಗೋಣ ಅಷ್ಟೇ. ಸೊ ಸೀದಾ ವಾಪಸ್ ಹೋಗ್ಬೇಕಲ್ಲಿ. ಅಲ್ಲಿ ಸ್ಪೋರ್ಟ್ಸ್ ಮೂಡ್ ಹಾಕೊಂಡು ಹೋಗೋಣಿದೆ. ಇಲ್ಲೇ ನಿಲ್ಸೋಣ, ಇಲ್ಲೇ ಸ್ಪೋರ್ಟ್ಸ್ ಮೂಡ್ ಹಾಕೋಣ ಸೇರಿಸಿ. ಇವರು ಆದರೆ 1 ಕಿಲೋಮೀಟರ್ ರೋಡ್ ನೀವೇ ನಂಬೋದು. ಸೊ ಈಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕೋಣ. ಸೊ ಈಗ ಸ್ಪೋರ್ಟ್ಸ್ ಮೋಡಲ್ಲಿದೆ, ಬನ್ನಿ ಹೋಗೋಣ. ಸೊ ಸ್ಪೋರ್ಟ್ಸ್ ಮೋಡಲ್ಲಿದೆ. ಈಗ ಇನ್ನೊಂದು ರೌಂಡ್ ಕೂಡ ಹೋಗ್ಬರೋಣ. ಸ್ಪೋರ್ಟ್ಸ್ ಮೋಡಲ್ಲಿ ನೋಡ್ಬೋದು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಸ್ಪೋರ್ಟ್ಸ್ ಮೋಡಲ್ಲಿ ನೋಡ್ಕೊಂಡು ಹೋಗೋಣ.
3 ಕಿಲೋಮೀಟರ್ ರೋಡ್ ಇದು. ಸರಿ, ಇನ್ನೊಂದು ಸತಿ ಹೋಗೋಣ, ಯಾವ ಗಾಡಿ ಗೊತ್ತಿಲ್ಲ. ಸೊ ಈಗ 1.3 ಕಿಲೋಮೀಟರ್ ರೋಡ್ನ ಎಷ್ಟು ಸರಿ ಕವರ್ ಮಾಡಿದ್ವಿ ನೋಡಿ. ಸೊ ಟೈಮರ್ ಇಲ್ಲ ಆನ್ ಇದೆ, 1 ಮಿನಿಟ್ ನೋಡ್ಬೋದು, ಇಲ್ಲೇ ಇದೆ 1 ಮಿನಿಟ್ ಅಂತ. ನೋಡೋಣ 1 ಮಿನಿಟ್ ಆಗುತ್ತಾ. ನಾರ್ಮಲ್ ಆಗ್ತಿದೆ, ನೀವೇ ನೋಡ್ಬೋದು. ಅಲ್ಲಾಡ್ತಿದೆ, ಸ್ಪೀಡ್ ಜಾಸ್ತಿ ಆದಾಗ 70 ದಾಟ್ತು ಅಂದರೆ ಅಲ್ಲಾಡ್ತಿದ್ದು. ಸೊ ಅದೊಂದು ಪ್ರಾಬ್ಲಮ್ಮು. ನೋಡ್ಬೋದು ಅಲ್ಲಾಡ್ತಿದೆ, ಕಂಟ್ರೋಲ್ ಮಾಡ್ಬೋದು. ವಿಂಡ್ ಬ್ಲಾಸ್ಟ್ ಅಂತ ಸರಿಯಾಗಿ ಬರ್ತಾಯಿದೆ. ವಿಂಡ್ ಬ್ಲಾಸ್ಟ್ ಅಂತ ಹೇಳೋಕ್ಕೆ ಆಗಿಲ್ಲ ಇಲ್ಲಿ. ಮುಂದೆ ಒಂದು ಸೈಕ್ ಹೋಯ್ತೀವಿ. ಹೋಗೋಣ ಸೈಡ್. ಬನ್ನಿ ವಾಪಸ್ ಅದೇ ಜಾಗಕ್ಕೆ ಹೋಗ್ಬೇಕೀಗ. ಬಾಬಾ ಸೊ ನೋಡ್ಬೋದು 2 ನಿಮಿಷ ಅಂದರೆ ಹೋಗೋಕ್ಕೆ 1 ನಿಮಿಷ, ಬರೋಕ್ಕೆ ಬರೀ 1 ಮಿನಿಟಲ್ಲಿ ಕವರ್ ಆಗಿದೆ 1 ಕಿಲೋಮೀಟರ್ ರೋಡು. ಈಗ ಹಿಂಗೆ ಹೋಗೋಣ, ಹಂಗೆ ಹೋಗೋಣ, ಇಲ್ಲಿ ಹೋಗೋದು ಅಲ್ಲಿ ಹೋಗ್ಬೋದು. ಸೊ ನಾನು ಹಿಂಗೆ ಒಂದ್ಸತಿ ಟ್ರೈ ಮಾಡೋಣ ನಡಿ. ಹುಡುಗರು ಅದೇ ಇಲ್ಲಿ ಕೊಲ್ಲದೆ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಈಗ ಹೋಗು, ನಾನು ಬೇರೆ ಚಟಿ ಇದ್ದಿದ್ದು. ಆರಾಮಾಗಿ ನೋಡ್ಬೋದು. ಇಲ್ಲೇ ಆಫ್ ರೋಡಿಂಗು ಆಗೋಯ್ತು. ಆಫ್ ರೋಡಿಂಗ್ ಮತ್ತು ಸಸ್ಪೆನ್ಷನ್ ಸ್ಟಿಫ್ ಇದೆ ಸ್ವಲ್ಪ. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇದೆ ಇದು, ಅಷ್ಟು ಸ್ಪೋಟಿ, ಅದೇ ಸ್ಪೋಟಿ ಥರ ಇದೆ. ಬನ್ನಿ ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಮುಂದೆ. ಸೊ ನೋಡ್ಬೋದು ಇಂಜಿನ್ ಕೂಡ ಹೀಟ್ ಆಗಿದೆ ಜಾಸ್ತಿ. ನೋಡ್ಬೋದು ಇಂಜಿನ್ ನಾಳೆ ಟೆಂಪ್ರೇಚರ್ 2000 ಡಿಗ್ರೀಸ್ ಇದೆ ಟೆಂಪ್ರೇಚರು. ಟೆಂಪ್ರೇಚರ್ ಕೂಡ ಬೇಗ ರೈಸ್ ಆಗುತ್ತೆ ಇದರಲ್ಲಿ, ಅಷ್ಟೇನಿಲ್ಲ. ವಾಪಸ್ ಇಲ್ಲೇ ನಿಲ್ಲಿಸ್ಬೇಕೀಗ. ಎಲ್ಲಿಂದ ಇಲ್ಲೇ. ಸೊ ಫ್ರೆಂಡ್ಸ್, ಈಗ ನೀವು ನೋಡಿದ್ರಿ ಎಂಟಾರ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಇದ್ರದ್ದು. ಸ್ವಲ್ಪ ಎಷ್ಟು ಲಾಸ್ಟ್ ನಾನು ಹೋಗಿರೋ ಸ್ಪೀಡು 83 ಇರ್ಬೋದು ಲಾಸ್ಟ್, ನೀವೇ ನೋಡಿದ್ದೀರಾ. ಸೊ 83 70 ದಾಟಿದ ಮೇಲೆ ಏನಪ್ಪ ಅಂದರೆ ಗಾಡೀಲಿ ಒಂದು ಸ್ವಲ್ಪ ವಾಬಲ್ ಅಲ್ಲಾಡುತ್ತಿದ್ವಿ. ಸೊ ಮುಂದೆ ಇಲ್ಲಿ ಅಲ್ಲಾಡುತ್ತಿದ್ವಿ ವೀಲು. ಸೊ ಅದರಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ ಕಳ್ಕೊಳ್ಳೋ ಸಾಧ್ಯತೆ ಇದೆ ಇದರಲ್ಲಿ. ಸೊ ಓವರ್ ಆಲ್ ಹೇಳೋದಂದರೆ ಎಂಟಾರ್ಕ್ ಒಂದು ಬೆಸ್ಟ್ ಸ್ಕೂಟಿ ಇದು. ತೊಗೊಬೋದು ನೀವು, ಇದರಲ್ಲಿ ಏನು ಸಮಸ್ಯೆ ಅಂಥದ್ದು ಏನಿಲ್ಲ, ತೊಗೊಬೋದು ಇದು. ಅಷ್ಟೇ ನೋಡಿ, ಸೈಡಿಂದ ನೋಡ್ಬೋದು ಲುಕ್ ಹೆಂಗಿದೆ ಅಂತ. ಇದು ಸಕ್ಕದಾಗಿ ಕಾಣಿಸುತ್ತೆ ಸೈಡಲ್ಲಿ. ಇದು ಸ್ವಲ್ಪ ಇದು ಕ್ರ್ಯಾಶ್ ಆಗಿದಾಗ ಆಗಿದ್ದು. ಸೊ ಅದು ಗಟ್ಟಿದೆ ನೋಡ್ಬೋದು, ಪ್ಲಾಸ್ಟಿಕ್ ಗಟ್ಟಿದೆ ಇದು ಬಿದ್ದಿದ್ರೆ ಏನಾಗಿಲ್ಲ, ಸುಮ್ಮನೆ ತಳ್ಸ್ಕೊಂಡಿದೆ. ಇದು ಲೂಸ್ ಆಗಿರು. ಸೊ ನೋಡ್ಬೋದು ಸೈಡಿಂದ ಮತ್ತು ಇದು ಬ್ಯಾಕ್ ಸೈಡಿಂದ ಸ್ಕೂಟಿ ಹೆಂಗಿದೆ ಅಂತ ನೋಡ್ಬೋದು. ಮತ್ತು ಇರೋದು 125cc RTFI ಟ್ಯೂನ್ಡ್ ರೇಸ್ ಎಡಿಷನ್ ಇಂಜಿನ್. RTFI ಅಂದರೆ ರೇಸ್ ಟ್ಯೂನಿಡ್ ಫ್ಯೂಲ್ ಇಂಜೆಕ್ಷನ್ ಅಂತ. ಸೊ ರೇಸ್ಗೆ ಅಂತಲೇ ಟ್ಯೂನ್ ಮಾಡಿದ್ದಾರೆ ಈ ಇಂಜಿನ್ನ. ಸೊ ಅದರಿಂದ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಇದರಲ್ಲಿ. ಮೈಲೇಜು ಕೂಡ ಒಂದು 40 ಒಳಗಡೆ ಸಿಗ್ಬೋದು, 40 ಅಷ್ಟೇ. ಸ್ಪೋರ್ಟ್ಸ್ ಮೂಡ್ಗೆ ಹಾಕೊಂಡ್ರೆ ಇನ್ನೂ ಕಮ್ಮಿ ಆಗುತ್ತೆ ಇದರಲ್ಲಿ. ಸ್ಪೋರ್ಟ್ಸ್ ಮೂಡ್ಗೆ ಹಾಕಿದ್ರೆ ಕಮ್ಮಿ ಆಗುತ್ತೆ ಇದರಲ್ಲಿ ಮೈಲೇಜು. ಸ್ಟ್ರೀಟ್ ಮೂಡಲ್ಲ ಅಂದರೆ 45 ಬರ್ಬೋದು ಅಷ್ಟೇ. ಸಿಟಿಲಿ ಓಡಾಡಿದ್ರೆ ಅಷ್ಟು ಬರ್ಬೋದು. ಇನ್ನು ಈ ಥರ ಜಾಗದಲ್ಲಿ ಅಂದರೆ ಬರೋಲ್ಲ ಅಷ್ಟು ಗುರು. ನೀವು ಇಲ್ಲಿ ಓಡಾಡಿಸಿ ಹೋಗ್ಬಿಡುತ್ತೆ ಇಲ್ಲಿ. ಎಷ್ಟು ಚೆನ್ನಾಗಿ ಕೂಗ್ತಿದೆ, ನಾವಿಲ್ಲಿ ಕೇಳಿಸ್ತಿರ್ಬೋದಾ? ಸೊ ಮುಂದೆ ಸೊ ಈಗ ಇದಾಗಿತ್ತು ನಮ್ಮ ಇವತ್ತಿನ ಫಸ್ಟ್ ವ್ಲಾಗ್ ಗಾಯ್ಸ್. ಸೊ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಗಾಯ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್.